ಹುಬ್ಬಳ್ಳಿಯ ವರೂರಿನಲ್ಲಿ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ ಸಂಭ್ರಮ ಮನೆ ಮಾಡಿದೆ. ಇವತ್ತು ಪಾರ್ಶ್ವನಾಥರಿಗೆ ರಾಷ್ಟ್ರ ಗೌರವದ ಅಭಿಷೇಕ ಮಾಡಲಾಗಿದೆ. ಎಲ್ಲರ ಕಣ್ಮನ ಸೆಳೆಯುವಂಥ ಕಾರ್ಯಕ್ರಮ ಇದಾಗಿತ್ತು. ರಾಷ್ಟ್ರೀಯ ಹಬ್ಬದ ಜೊತೆಗೆ ಮಹಾಮಸ್ತಕಾಭಿಷೇಕದ ಕೊನೆಯ ದಿನವನ್ನು ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಪಾರ್ಶ್ವನಾಥ ತೀರ್ಥಂಕರರ ಗಣರಾಜ್ಯೋತ್ಸವದ ಅಂಗವಾಗಿ ಹಾಗೂ ಮಹಾಮಸ್ತಕಾಭಿಷೇಕದ ಹಿನ್ನೆಲೆ ರಾಷ್ಟ್ರ ಸಂತ ಗುಣಧರ ನಂದಿ ಮಹಾರಾಜರ ಹಾಗೂ ಆಚಾರ್ಯ ಕುಂತು ಸಾಗರ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ರಾಷ್ಟ್ರ ಗೌರವದ ಜೊತೆಗೆ ಪಾರ್ಶ್ವನಾಥರಿಗೆ ವಿಶೇಷ ಅಭಿಷೇಕ ನೆರವೇರಿಸಲಾಯಿತು. ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಇವತ್ತು ಕೊನೆಯ ದಿವಸ ಅಂತ ಅನ್ಕೊ ಬರೋದಿಲ್ಲ. ಉತ್ಸವ 48 ದಿವಸಕ್ಕೆ ಕೊನೆಯ ದಿವಸ ಇರ್ತೈತೆ. ದಿವಸ ಒಂದು ಸಲ ಪೂಜಾ ಅನುಷ್ಠಾನ ಇದ್ದೇ ಇರ್ತೈತೆ. ಆದರೆ ಇವತ್ತು ಉತ್ಸಾಹದ ಕೊನೆಯ ದಿವಸ ಇರ್ತೈತೆ. ಮುಂಜಾನೆ ಈಗ ತಿರಂಗ ಉತ್ಸವದ ಪಂಚಾಮೃತ ಅಭಿಷೇಕ ಆಯಿತು. ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತದೆ. ವಿಶ್ವದಲ್ಲಿ ದೇಶದ ಆಜಾದ್ ಆದ ನಂತರ ಸ್ವತಂತ್ರೋತ್ಸವ ಆದ ನಂತರ ಮೊಟ್ಟ ಮೊದಲಾಗಿ 405 ಫುಟ್ ಅಡಿ ಎತ್ತರ ಮೇಲೆ ದೇಶದ ಧ್ವಜ ತಿರಂಗ ಎಕರೆ ಆರೋಹಣ ಆಗ್ತಿದೆ. ಮತ್ತು ಇದೊಂದು ಐತಿಹಾಸಿಕ ಘಟನೆ, ಇದೊಂದು ಐತಿಹಾಸಿಕ ಕಾರ್ಯ ತಾವು ನೋಡ್ತಾ ಇದ್ದೀರಿ. ಆಮೇಲೆ ಜಂಬೂದ್ವೀಪ ಯಾವ ಸುಮೇರು ಪರ್ವತ ನಿರ್ಮಾಣ ಆಗಿದೆಯಲ್ಲ, ಆ ಸುಮೇರು ಪರ್ವತ ನಿರ್ಮಾಣ ಆಗಿದ್ದ ಪೂಜಾ ಅರ್ಚನಾ ಇವತ್ತು ಕೊನೆ ದಿವಸ. ಒಂದು 150 ತಾರೀಕಿದಾವೆ, ಅದನ್ನ ಇವತ್ತು ಕೊನೆಗೊಳಿಸ್ತಾವೆ. ಆಮೇಲೆ ಇದ್ದಂಥ ಎಲ್ಲ ಆಚಾರ್ಯಗಳನ್ನು ದೇಶದಿಂದ ಬೇಂದ್ರೆ ರಾಜಸ್ಥಾನ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಎಲ್ಲ ಸನ್ಯಾಸಿಗಳನ್ನ ಬೇಂದ್ರೆ 100-200 ಮಂದಿ ಅವ್ರದ್ದು ಸನ್ಮಾನ ಸಮಾರೋಹ. ಅದಕ್ಕೆ ನಾವು ಸಂಘ ಪೂಜೆ ಅಂತ ಕರಿತಾವೆ. ಆ ಸಂಘ ಪೂಜೆ ಆಗ್ತಿದೆ. ಆಮೇಲೆ ಅದು ಆದ ನಂತರ ಒಂದು ಮಹಾಯಜ್ಞ, ವಿಶ್ವಕ್ಕೆ ಶಾಂತಿ ಆಗಲಿ, ವಿಶ್ವದಲ್ಲಿ ಶಾಂತಿ ಸ್ಥಾಪಿತ ಆಗಲಿ, ಉಪದ್ರವ, ಕಷ್ಟ, ಪ್ರಾಕೃತಿಕ ಅನೇಕ ದುರ್ಘಟನೆಗಳಿಂದ ದೂರ ಇರಲಿ ಅಂತೇಳಿ ಒಂದು ಮಹಾಯಜ್ಞ ಆದ ಕೂಡಲೇ ಇವತ್ತಿನ ದಿವಸ ಭಗವಂತರ ಕೊನೆಯ 2500 ಲೀಟರ್ದಿಂದ ಭಗವಾನ್ ಪಾರ್ಶ್ವನಾಥ್ಗೆ ಅಭಿಷೇಕ ಆದ ಕೂಡಲೇ ಇದ್ದಂಥ ಧ್ವಜಾರ ಸಾಯಂಕಾಲ ಸರಿಯಾಗಿ 7 ಗಂಟೆಗೆ ಈ ಉತ್ಸಾಹ ವಿಘ್ನ ಆಗಿದೆ. ಯಾವ ಪ್ರಕಾರ ಕಷ್ಟ ತೊಂದರೆ ಆಗಿಲ್ಲ. ನಿನ್ನೆ ಸಾಯಂಕಾಲ ನಾವೊಂದು ಸಹಜವಾಗಿ ಒಂದು ಸ್ವಲ್ಪ ಸಮಯ ಇತ್ತ, ಅರ್ಧ ತಾಸು ಎಲ್ಲ ಕಡೆ ತಿರುಗಾಡಿಗೆ ಹೋದಾಗ ಅದು ನಂಗೆ ಹೆಂಗೆ ಕಂಡು ಬರ್ತಂದ್ರೆ, ಜನ ಯಾವ ರೀತಿಯಲ್ಲಿ ಕಂಡು ಬರ್ತಂದ್ರೆ, ಸಂಧ್ಯಾ 7 ಗಂಟೆಗೆ ಸಂದರ್ಭ ಹೆಂಗೆ ಅಲ್ಲಿ ಹೊಳಿ ಬಂದ ನಂತರ ನೀರು ಹೆಂಗೆ ಹರಿತೈತಿ, ಬರ್ಕದಾರ ಹಂಗೆ ಬರ್ತಿರ್ತಾರೆ, ಹಂಗೆ ಊಟ ಮಾಡ್ತಾರೆ, ಹಂಗೆ ಹೋಗ್ತಿರ್ತಿದ್ರೆ. ಒಂದು ಹೊಳಿ ಸಂದಲ್ಲಿ ನೀರು ಬಂದಂಗೆ, ಮಹಾಪೂರ್ ಬಂದಾಗ ಎಲ್ಲ ಚೆನ್ನಾಗೈತ್ರಿ. 12 ದಿನ ಆತ್ರಿ ನಡೋದು. ಸುಮೇರು ಪರ್ವತ ಇಡೀ ಜಗತ್ತಿನಾಗ ಅದು ಸುಮೇರು ಪರ್ವತ ಅಂತ ಇಲ್ಲೇ ರೀ ಇರೋದು. 405 ಅಡಿ ಎತ್ತರದೈತ್ರಿ. ಆಮೇಲೆ ಇವತ್ತು ವಿಶ್ವಶಾಂತಿಗಾಗಿ ಯಜ್ಞ ನಡೆದೈತ್ರಿ, ಮಹಾಯಜ್ಞ ಹೋಮ ಎಲ್ಲ ಮಾಡಕ್ಕೆ ಹೇಳ್ಯಾರ್ರಿ. ಎಲ್ಲ 9,000 ಜನ ಹೆಣ್ಮಕ್ಳು ಸೇರಿ ಅಂತ ಹೇಳ್ಯಾರ್ರಿ ಮಾಡಕ್ಕೆ. ನಾವೆಲ್ಲರೂ ಬಂದೇವ್ರಿ, ಎಲ್ಲ ಸಾಮಾನು ಹೋಮದ ಸಾಮಾನು ಎಲ್ಲ ತೊಗೊಂಡು ಬಂದೇವ್ರಿ. ವಿಶ್ವಶಾಂತಿ ಒಟ್ಟು ಆರೋಗ್ಯ ಸಲುವಾಗಿ ಮಾಡ್ಸಕತ್ತಾರೆ ನಮ್ಮ ಸ್ವಾಮೀಜಿಯರ. ಜಗತ್ತಿನ ಎಲ್ಲ ಒಟ್ಟು ಇದ್ರ ಸಲುವಾಗಿ ಆರೋಗ್ಯ. यहाँ पे मैं उस्मानाबाद सोलापुर से आई हूँ. यहाँ पे बहुत अच्छा है और पंचकल्याणक भी बहुत बढ़िया ढंग से हो रहा है. महामस्तकाभिषेक भी मैंने पहली बार इतना बड़ा अभिषेक देखा, पहली बार इतना पंचकल्याणक देखा है. और एकदम बढ़िया ढंग से मतलब कोई ज़्यादा हौश पौश नहीं, कोई ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಸ್ವರ್ಗದಲ್ಲಿ ಒಂದು ಧ್ವಜಾರೋಹಣ ಆದಂಗೆ ಆಯ್ತು. ಇವತ್ತು 405 ಅಡಿ ಎತ್ತರದ ಸುಮೇರು ಪರ್ವತದಲ್ಲಿ ಒಂದು 17-21 ಸೈಜಿನ ಧ್ವಜವನ್ನು ಹಾರಿಸಲಾಯಿತು. ಈ ಧ್ವಜವನ್ನು ನೋಡೋಕೆ ನನಗೊಂದು ಆಶ್ಚರ್ಯ ಅಂತಂತಂದ್ರೆ, ಡೆಲ್ಲಿ ಒಳಗೆ ಒಂದು ಫ್ಲ್ಯಾಗ್ ನೋಡಿದ್ದೆ, ಅದೇ ರೀತಿ ಅನ್ನಿಸ್ತಾ ಇದೆ ಇದು. ಮತ್ತು ಇವತ್ತು ವ್ರತ ಸ್ವೀಕಾರ ಎಲ್ಲನೂ ಆಯಿತು.
ವಿಶ್ವಶಾಂತಿ ಮಹಾಯಜ್ಞ ಆಯ್ತು. ಮಹಾಯಜ್ಞ ವಿಶ್ವಶಾಂತಿಗಾಗಿ ಎಲ್ಲ ರೋಗ ನಿವಾರಣೆಗಾಗಿ ಒಂದು ವಿಶಿಷ್ಟವಾದಂಥ ಯಜ್ಞ ಮಾಡಿದರು.